ಬಹುತೇಕವಾಗಿ ಅದರ ಶೋಧ ಕಾರ್ಯ ಅಂತ್ಯವಾಗಿದೆ. ಇದೀಗ 3 ಗಂಟೆಗಳ ಕಾಲ ಪಾಯಿಂಟ್ ನಂಬರ್ 9ರಲ್ಲಿ ಗುಂಡಿಯನ್ನು ಅಗೆಯಲಾಗಿತ್ತು. ಆದರೆ ಯಾವ ಸಣ್ಣ ಸ್ಪಷ್ಟ ಕುರುಹು ಕೂಡ ಅಲ್ಲಿ ಸಿಕ್ಕಿಲ್ಲ. ಊಟ ಆದಮೇಲೆ ಇದು ಲಂಚ್ ಬ್ರೇಕ್ನ ಸಮಯ, ಅವರು ಕೂಡ ಬೆಳಿಗ್ಗೆ ಬಂದು ಕೆಲಸ ಮಾಡ್ತಾನೆ ಇರ್ತಾರೆ. ಎಲ್ಲರೂ ಕೂಡ ಕೆಲಸ ನಾವೆಲ್ಲ ಈ ಕಡೆಯಿಂದ ಮಾತಾಡಿದಷ್ಟು ಈಸಿ ಅಲ್ಲ ಇದು. ನೋ, ಆ ಕಾಡು ಮೇಡು ಅಲಿಬೇಕು, ಅಲ್ಲೆಲ್ಲ ಓಡಾಡಬೇಕು, ಲಗಿಸಬೇಕು, ಮಾರ್ಕ್ ಮಾಡ್ಕೊಳ್ಬೇಕು, ವೈಜ್ಞಾನಿಕವಾಗಿ ಸಾಕ್ಷಿಗಳ ನಾಶ ಆಗಬಾರ್ದು. ಅಗಿಯೋರ್ಗೂ ಕಷ್ಟ, ನೋಡೋರ್ಗೂ ಕಷ್ಟ. ಅಲ್ಲಿ ಅಂದರೆ ಅದರಲ್ಲೇ ತಲ್ಲೀನವಾಗಿರ್ಬೇಕು ಅವರು. ಅದೇ ರೀತಿಯಲ್ಲಿ ಕರ್ತವ್ಯ ಲೋಪಗಳಲ್ಲಾಗಬಾರ್ದು ಅಂದಾಗ ಪ್ರೆಷರ್ ಜಾಸ್ತಿ ಇರುತ್ತೆ. ಇದೀಗ ಊಟ ಆದ ಮೇಲೆ ಪಾಯಿಂಟ್ ನಂಬರ್ 10ರಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾರೆ ಅಂತ. ಥ್ಯಾಂಕ್ ಯು ಪ್ರಕಾಶ್, ಡೀಟೇಲ್ಸ್ಗಾಗಿ ಥ್ಯಾಂಕ್ ಯು. ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಿತ್ಯ ಇದ್ದಾರೆ. ಆದಿತ್ಯ, ಪಾಯಿಂಟ್ ನಂಬರ್ 9ನಲ್ಲಿ ಏನೂ ಸಿಕ್ಕಿಲ್ಲ ಅಂತಾಯಿತು. ಪಾಯಿಂಟ್ ನಂಬರ್ 10 ಅಂದರೆ ಈ ಪಾಯಿಂಟ್ ನಂಬರ್ 10ಗೆ ಮಾತ್ರ ಈ ದಿನದ ಉಳಿದ ಅರ್ಧ ಭಾಗ ಮೀಸಲಾಗಿರುತ್ತಾ, ಅಥವಾ ಇನ್ನೂ ಅದ್ರ ಜೊತೆಗೆ ಇನ್ನೂ 1-2 ಗುಂಡಿಗಳನ್ನು ತೋಡುವಂಥ ಚಾನ್ಸಸ್ ಏನಾದರೂ ಇದೆಯಾ? ಪಾಯಿಂಟ್ ನಂಬರ್ 10 ಏನಾದರೂ ಕ್ರೂಷಿಯಲ್ ಇದೆಯಾ ಇಲ್ಲಿ ಅಂತ? ರಮಾಕಾಂತ್, ಹೌದು. ಆ್ಯಕ್ಚುಲ್ ಆಗಿ ಇವತ್ತು ಪಾಯಿಂಟ್ ನಂಬರ್ 9 ಬಹಳ ಕ್ರುಷಿಯಲ್ ಆಗಿದ್ದು. ಆತ ಕೂಡ ಅದ್ರ ಬಗ್ಗೆ ಬಹಳ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದ. ಆದರೆ ಬಹುತೇಕ ಅದರ ಉತ್ಖನನ ಮುಗ್ದಿದೆ. ಸುಮಾರು 5 ಅಡಿವರೆಗೂ ಹೋದರೂ ಕೂಡ, ಮತ್ತೊಂದು 6 ಅಡಿ ಅಗಲಕ್ಕೆ ಹೋದರೂ ಕೂಡ ಏನೂ ಸಿಕ್ಕಿಲ್ಲ. 3 ಅಡಿವರೆಗೂ ಕೂಡ ಮಾನವ ಶ್ರಮವನ್ನು ಯೂಸ್ ಮಾಡಿದ್ದಾರೆ. ಆ ಬಳಿಕ ಹಿಟಾಚಿಯ ಎಂಟ್ರಿ ಆಗುತ್ತೆ. 2 ಗಂಟೆಗೂ ಅಧಿಕ ಕಾಲ ಇಲ್ಲಿ ಕಾರ್ಯಾಚರಣೆ ನಡೆದಿತ್ತು. ಬಹಳ ಬಿಗಿ ಬಂದೋಬಸ್ತ್ ಮಾಡಿದರು. ಯಾಕಂದರೆ ಇಲ್ಲೇನಾದರೂ ಮಹತ್ವವಾದ ವಿಚಾರಗಳು ಸಿಗುತ್ತೆ, ಲಭ್ಯವಾಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಇತ್ತು. ಆದರೆ ಪಾಯಿಂಟ್ ನಂಬರ್ 9ಗೆ ಸಂಬಂಧಪಟ್ಟ ಹಾಗೆ ಆ ಸಮಾಧಿಯನ್ನು ಆಗಿದ್ದಂಥ ಸಂದರ್ಭದಲ್ಲೂ ಏನು ಲಭ್ಯವಾಗಿಲ್ಲ ಅನ್ನುವಂಥ ಮಾಹಿತಿ ಸದ್ಯ ಬಂದಿರೋದು. ಹಾಗಾಗಿ ಈಗ ಒಂದು ಲಂಚ್ ಬ್ರೇಕಿಗೋಸ್ಕರ ಈಗ ಅನಾಮಿಕ ದೂರುದಾರನನ್ನು ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ. ಇಲ್ಲೇ ವಾಹನ ಕೂಡ ಬಂದು ಪೊಲೀಸ್ ವಾಹನ ಬಂದು ನಿಂತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನಾಮಿಕ ದೂರುದಾರ ಇಲ್ಲ, ಈಗಲೇ ಅವರ ಆಗಮನ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಪಾಯಿಂಟ್ ನಂಬರ್ 9ರಲ್ಲಿ ಏನು ಸಿಗದಿರುವಂತಹ ರೀತಿಯಿಂದ ಮುಂದಕ್ಕೆ ಈಗ ಪಾಯಿಂಟ್ ನಂಬರ್ 10ನತ್ತ ಅವರು ಹೋಗುವ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ಊಟ ಮಾಡಿಕೊಂಡು ಮುಂದಕ್ಕೆ ಕಾರ್ಯಾಚರಣೆಯನ್ನು ಮುಂದುವರಿಸುವಂಥ ಕಾರಣದಿಂದಾಗಿ ಆತನನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗುವಂಥ ವಿಚಾರಗಳು ಕೂಡ ಹೀಗೆ ನೋಡಬಹುದು. ಅಧಿಕಾರಿಗಳು, SIT ಅಧಿಕಾರಿಗಳು ಬರ್ತಾ ಇದ್ದಾರೆ. ಪ್ರತಿಯೊಂದನ್ನು ಕೂಡ ವಿಡಿಯೋ ದಾಖಲೀಕರಣ ಕೂಡ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಆ ಕಡೆ ಈ ಕಡೆ ಓಡಾಡುವಂಥದ್ದನ್ನು ಕೂಡ ವಿಡಿಯೋ ದಾಖಲೀಕರಣ ಮಾಡ್ತಾ ಇರುವಂಥದ್ದನ್ನು ನೀವು ಗಮನಿಸ್ಬೋದು. ಆಗ ಅನಾಮಿಕ ದೂರುದಾರ ಕೃಪೇಶ್ ಅವರು ತೋರಿಸ್ತಾ ಇದ್ದಾರೆ, ನಮ್ಮ ಕ್ಯಾಮರಾ ಪರ್ಸನ್. ಅವರು ನೋಡಬಹುದು. ಈಗ 9ರಲ್ಲಿ ಬಹಳ ನಿರೀಕ್ಷೆ ಇತ್ತು, ಅವರು ಕೂಡ ಬಹಳ ನಿರೀಕ್ಷೆಯನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥ ಮಾಹಿತಿ ಇದೆ. ಆದರೆ ತುಂಬ ಆಳ ಹೋಗೋದು ಬೇಡ, ನಂಗೆ ಬಹಳ ಗೊತ್ತಿದೆ ಅನ್ನುವಂಥ ರೀತಿಯಲ್ಲಿ. ಆದರೆ ಎಷ್ಟೇ ಆಳಕ್ಕೆ ಹೋದರೂ ಕೂಡ ಸಿಕ್ಕಿಲ್ಲ, ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಅಧಿಕಾರಿಗಳು ಕೂಡ ಬರ್ತಾ ಇರುವಂಥದ್ದನ್ನು ಗಮನಿಸಬಹುದು. ಯಾಕಂದರೆ ನಿನ್ನೆಯಿಂದ ಏನು ಡೆವಲಪ್ಮೆಂಟ್ ಇಲ್ಲ. ಸಮಾಧಿ ನಂಬರ್ 6 ಮಾತ್ರ ಈಗ ಹಿಂದೆ ಸಿಕ್ಕಿರುವಂಥ ಆದಿತ್ಯ, ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ ಈ ಒಂದು ಕೆಲಸದಲ್ಲಿ? ಅದು ಫಾರೆನ್ಸಿಕ್ ಕಡೆಯವರಾಗಬಹುದು, ಅಥವಾ ಬೇರೆ ವೈದ್ಯರ ಕಡೆಯಿಂದ ಆಗಬಹುದು, ಅಲ್ಲ ಅಗಿಯೋರಾಗಬಹುದು. ಎಷ್ಟು ಜನಗಳ ಕಾರ್ಯಾಚರಣೆ? ಕಾರಣ ನಾನು ಕೇಳ್ಪಟ್ಟೆ, ಈ ಒಂದು ಧರ್ಮಸ್ಥಳದಲ್ಲಿ ಆಗ್ತಿರ್ತಕ್ಕಂಥ ಆ ನೇತ್ರಾವತಿ ಅಕ್ಕಪಕ್ಕದಲ್ಲಿ ಕಾರ್ಯಾಚರಣೆಗೆ, ಈ ಒಂದು SIT ಕಾರ್ಯಾಚರಣೆಗೆ ದಿನವೊಂದಕ್ಕೆ 13 ಲಕ್ಷ ರೂಪಾಯಿ ಖರ್ಚಾಗ್ತಿದೆ ಅಂತ ಲೆಕ್ಕದ ಪ್ರಕಾರ. ಸುಮಾರು ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಈ ಒಂದು ಇನ್ವೆಸ್ಟಿಗೇಷನಲ್ಲಿ ಅಂತ? ರಮಾಕಾಂತ್, ನಾವು ಪೊಲೀಸ್ ಭದ್ರತೆಯನ್ನು ಬಿಟ್ಟು ಕೇವಲ ಅಧಿಕಾರಿಗಳ ತಂಡವೇ ನಾವು ನೋಡಬಹುದು. ಸುಮಾರು 29 ಕೆಳ ಹಂತದ ಅಧಿಕಾರಿಗಳಿದ್ದಾರೆ. ಹಿರಿಯ ಅಧಿಕಾರಿಗಳು SIT ಟೀಮ್ನಲ್ಲಿ 3 ಜನ ಇದ್ದಾರೆ, 4 ಜನ ಇದ್ದಾರೆ ಎಸೈನ್ ಆಗಿರುವಂಥವರು. ಸೊ ಇಲ್ಲಿ ಪ್ರಣವ್ ಮೋಹಂತಿ ಅವರು ಮತ್ತು ಅನುಚೇತ್ ಅವರು ಬೆಳ್ತಂಗಡಿ ಟೀಮ್ನಲ್ಲಿ ಆಫೀಸಲ್ಲಿ ಕೆಲವೊಮ್ಮೆ ಇರ್ತಾರೆ. ಉಳಿದಂತೆ ಕೆಳ ಹಂತದ ಅಧಿಕಾರಿಗಳು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅದರಲ್ಲೂ ಕೆಲವರು ಈಗ ಮೊನ್ನೆ ಸಿಕ್ಕಂಥ ಮೂಳೆ ಏನಿದೆ ಅದರ ಹಿಂದೆ ಬಿದ್ದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು UDR ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಆ ಸಿಕ್ಕಂಥ ಒಂದು ಅಸ್ಥಿಪಂಜರ ಯಾರದ್ದು ಅನ್ನುವಂಥದ್ದನ್ನು ನೋಡೋದಕ್ಕೆ. ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಇದ್ದಾರೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಇದ್ದಾರೆ. ಬಹುತೇಕ ಈ ಸಂಬಂಧಪಟ್ಟ ಹಾಗೆ ಸರ್ವೇಯರ್ಸ್ ಆಗಿರಬಹುದು. ಒಂದು 10-20 ಜನರ ಟೀಮ್, ಅಂದರೆ SITಯನ್ನು ಹೊರತುಪಡಿಸಿ ಇಲ್ಲಿ ಸರ್ವೆ ಮಾಡುವಂಥದ್ದು, ಮಹಜರು ಮಾಡೋ ಪ್ರಕ್ರಿಯೆಗೆ ಬೇಕಾದಾಗೆ FSL ತಜ್ಞರನ್ನು ಒಳಗೊಂಡಂತೆ ಸುಮಾರು ಒಂದು 15-20 ಜನ ಒಳಗಡೆಯಲ್ಲಿ ಕಾರ್ಯವನ್ನು ಮಾಡಬೇಕಾಗುತ್ತೆ. ಇನ್ನು ಹೊರಗಡೆ ಭದ್ರತೆಗಂತ ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಕೇವಲ ಧರ್ಮಸ್ಥಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದಾಗ್ತಾ ಇದ್ರು ಕೂಡ ಬೆಳ್ತಂಗಡಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ರಿಸರ್ವ್ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಆ್ಯಂಟಿ ನಕ್ಸಲ್ ಫೋರ್ಸ್ ಟೀಮ್ ಕೂಡ ಇಲ್ಲಿ ಸ್ಟೇಷನ್ ಆಗಿದೆ. ಇನ್ನೊಂದು ಕಡೆಯಿಂದ ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಫೋರ್ಸ್ ಕೂಡ
ಇಲ್ಲಿರುವಂಥದ್ದನ್ನು ನಾವು ಗಮನಿಸ್ಬೋದು. ಯಾಕಂದರೆ ಪ್ರಾರಂಭಿಕ ಹಂತದಲ್ಲೂ ಕೂಡ ಸರ್ಕಾರ ಆಗಿರ್ಬೋದು, SIT ಆಗಿರ್ಬೋದು, ಈ ಕಾರ್ಯಾಚರಣೆಯಲ್ಲಿ ನಮ್ಮ ಕಡೆಯಿಂದ ಏನೋ ತಪ್ಪಾಯಿತು, ನಾವು ಈ ರಾಜಿ ಮಾಡಿಕೊಂಡಂಥ ಕಾರಣದಿಂದಾಗಿ ತನಿಖೆ ಹಾದಿ ತಪ್ಪಿತು ಅನ್ನುವಂಥದ್ದು ಆ ಆರೋಪಗಳು ಬರಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲವನ್ನು ಕೂಡ ಎಕ್ಸ್ಟ್ರೀಮ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಯಾವುದ್ರಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. FSL ತಜ್ಞರನ್ನು ಯಾವ ಥರ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ, ಸ್ಥಳದಲ್ಲೊಂದು ಮೂಳೆ ಸಿಕ್ಕಿದ್ರೆ ಆ ಮೂಳೆಯನ್ನು ಗಮನಿಸಿ, ಅದರ ಸ್ಥಿತಿಗತಿಗಳನ್ನು ಗಮನಿಸಿ, ಅದು ಎಷ್ಟು ವರ್ಷದ ಒಂದು ವ್ಯಕ್ತಿಯ ಮೂಳೆ ಆಗಿರ್ಬೋದು, ಪ್ರಮುಖವಾಗಿ ಅದು ಗಂಡಿನದ್ದು ಹೆಣ್ಣಿನದ್ದು, ಈ ಎಲ್ಲ ರೀತಿಯ ಒಂದು ಸರಳ ವಿಶ್ಲೇಷಣೆ. FSL ವರದಿ ಬರೋದಕ್ಕೆ ಬಹಳ ಟೈಮ್ ಬೇಕಾಗುತ್ತೆ. ಹಾಗಾಗಿ ಆ ಸ್ಪಾಟ್ನಲ್ಲೇ ಇದ್ದು ಒಂದು ಸರಳ ವಿಶ್ಲೇಷಣೆಯನ್ನು ಕೊಟ್ಟು ತನಿಖೆಗೆ ಪೂರಕವಾಗುವಂಥ ರೀತಿಯಲ್ಲಿ ಮತ್ತು ಒಂದಿಷ್ಟು ಮಾಹಿತಿಯನ್ನು ಆ ಅನಾಮಿಕ ವ್ಯಕ್ತಿ ಕೂಡ ಕೊಡ್ತಾನೆ. ಆತನಿಗೆ ಆ ಸಮಾಧಿ ಹೂತಿರುವಂಥ ಜಾಗ ಗೊತ್ತಿರಬೇಕಾದ್ರೆ ಎಷ್ಟು ವರ್ಷದ ಹಿಂದೆ ಆತ ಹೂತಿರಬಹುದು ಮತ್ತು ಅದು ಯಾರ ಹೆಣ ಆಗಿರಬಹುದು, ಎಲ್ಲ ಮಾಹಿತಿ ಕೂಡ ಆತನಿಗೆ ಗೊತ್ತಿರುತ್ತೆ. ಆತ ಕೂಡ ಒಂದಿಷ್ಟು ಮಾಹಿತಿಯನ್ನು ತನಿಖೆಗೆ ಪೂರಕವಾಗಿ ಕೊಡ್ತಾ ಹೋಗ್ತಾನೆ. ಹಾಗಾಗಿ SIT ಅಧಿಕಾರಿಗಳು ಒಂದು ಕಡೆಯಿಂದ ಇಲ್ಲಿ ಸಮಾಧಿಯಾಗಿ ಅಸ್ಥಿಪಂಜರ ಬುರುಡೆಗೋಸ್ಕರ ಶೋಧವನ್ನು ಮಾಡಿದರೆ, ಕಾರ್ಯಾಚರಣೆಯನ್ನು ಮಾಡಿದರೆ,